ಹಾಯ್ ಫ್ರೆಂಡ್ಸ್, ಇವಾಗ ನೋಡ್ರಿ ಸರ್ವೇ ಸಾಮಾನ್ಯ ಎಲ್ಲರಿಗೂ ಹೇರ್ ಫಾಲ್ ಆಗ್ತಾ ಇರುತ್ತೆ. ಆಮೇಲೆ ಡ್ಯಾಂಡರ್ಫ್ ಆಗಿರ್ಬೋದು ಅಥವಾ ಈಗ ನಾವೆಲ್ಲ ಗ್ರೇ ಹೇರ್ಸಿಗೆ ಹೇರ್ ಕಲರನ್ನು ಮಾಡ್ತಾ ಇರ್ತೀವಿ. ಅದರಲ್ಲಿ ಕೆಲವೊಂದು ಟಿಪ್ಸನ್ನು ನೀವು ಯೂಸ್ ಮಾಡಿ ನೋಡ್ರಿ, ಹೇರ್ ಕಲರ್ ಮಾಡಿದರೆ ಕಲರು ಬೇಗ ಹೋಗೋದಿಲ್ಲ. ಆಮೇಲೆ ನಾವು ಕಲರ್ ಅಪ್ಲೈ ಮಾಡಿದ್ದೀವಿ ಅಂತ ಗೊತ್ತೇ ಆಗಲ್ಲ ನೋಡ್ರಿ. ನ್ಯಾಚುರಲ್ ಕಲರ್ ಥರ ಈ ಥರ ನೋಡ್ರಿ ಗೊತ್ತಾಗುತ್ತೆ. ತುಂಬ ಶೈನಿಂಗ್ ಬರುತ್ತೆ. ಆಮೇಲೆ ಹೇರ್ ಗ್ರೋತ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ಹೇರ್ ಮಾಸ್ಕ್ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನೋಡ್ರಿ. ಈ ಥರ ಕೆಲವೊಂದು ನಾನೀಗ ತೋರಿಸೋ ಟಿಪ್ಸನ್ನು ಫಾಲೋ ಮಾಡಿರಿ. ಆಮೇಲೆ ಕೆಲವೊಂದು ಸಾಮಗ್ರಿಗಳನ್ನು ಬಳಸೋದ್ರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗೋದ್ರ ಜೊತೆಗೆ ಈಗೇನು ವೈಟ್ ಹೇರ್ಸ್ ಆಗ್ತಾ ಇರುತ್ತೋ ಅದು ಕೂಡ ತುಂಬ ಕಂಟ್ರೋಲಲ್ಲಿ ಬರುತ್ತೆ ನೋಡ್ರಿ. ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಆಮೇಲೆ ನಿಮಗೆ ಯಾವುದೇ ಕೂದಲು ಸಮಸ್ಯೆ ಇದ್ದರೂ ಸಹಿತ ನೀವು ಇದನ್ನು ಬಳಸಿದ್ರೆ ನೋಡ್ರಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. 2 ವಾರದಲ್ಲಿ ಇದು ನಿಮಗೆ ರಿಸಲ್ಟ್ ಕೊಡುತ್ತೆ. ಇದನ್ನು ಟಿಪ್ಸನ್ನು ನೀವು ಫಾಲೋ ಮಾಡಿ ನೋಡಿರಿ, ಹೇಗೆ ನಿಮಗೆ ವರ್ಕ್ ಆಗುತ್ತೆ ಅಂಥೇಳಿ ತಿಳಿಸ್ರಿ. ತುಂಬ ಚೆನ್ನಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಒಳ್ಳೆಯ ರಿಸಲ್ಟ್ ಕೊಟ್ಟಿದೆ ನನಗೆ. ಹಾಗಾದರೆ ನೀವು ಇದನ್ನು ಯೂಸ್ ಮಾಡಿರಿ. ಇದೇನಾದರೂ ಟಿಪ್ಸ್ ನಿಮಗೆ ಇಷ್ಟ ಅನಿಸಿದರೆ, ಈ ವಿಡಿಯೋ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ಸ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಎಲ್ಲರ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ. ಇಲ್ಲಿ ನೋಡ್ರಿ, ಒಂದು 10-15 ರೂಪಾಯಿ ಖರ್ಚಿನಲ್ಲಿ ನಾವು ಇದನ್ನು ಹೇರ್ ಮಾಸ್ಕನ್ನು ನಾವು ಮಾಡ್ಬೋದು. ಇಲ್ಲಿ ನಾನು ನಿಶಾ ಬ್ಲ್ಯಾಕ್ ಹೆನ್ನವನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀರೋ ಅದನ್ನೇ ನೀವು ಬಳಸ್ಬೋದು. ಇದು ತುಂಬ ನ್ಯಾಚುರಲ್ ಕಲರ್ ಕೊಡುತ್ತೆ. ಹಾಗಾಗಿ ಇದನ್ನು ನಾನು ಮಂತ್ಲಿ ಇದನ್ನು ಯೂಸ್ ಮಾಡ್ತೀನಿ. ಇದು ನೋಡ್ರಿ ಒಂದು 50 ರುಪೀಸಲ್ಲಿ ಸಿಗುತ್ತೆ. 15 ರುಪೀಸಲ್ಲಿ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಟೀ ಪೌಡ್ರನ್ನು ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ನಾನು ಮೆಂತ್ಯ ಕಾಳನ್ನು ಬಳಸ್ತಾ ಇದ್ದೀನಿ. ಮೆಂತ್ಯ ಕಾಳು ನೋಡ್ರಿ ನಮ್ಮ ಹೇರ್ಸ್ಗೆ ತುಂಬ ಒಳ್ಳೆಯದು. ಆಮೇಲೆ ಇದು ಒಂಥರ ನಮಗೆ ಹೇರ್ ಗ್ರೋತಿಂಗ್ಗೆ ಅಂತ ಡ್ಯಾಂಡರ್ಫ್ ಆಗಿರ್ಬೋದು, ಹೇರ್ ಫಾಲ್ಸಿಗೆ, ಎಲ್ಲದಕ್ಕೂ ಕೂದಲಿನ ಸಮಸ್ಯೆಗಳಿಗೆ ಇದು ತುಂಬ ನಮಗೆ ಹೆಲ್ಪ್ಫುಲ್ ಆಗುತ್ತೆ, ಉಪಯೋಗ ಬರುತ್ತೆ ನೋಡ್ರಿ. ಇದನ್ನು ಹೇಗೆ ಹೇರ್ ಮಾಸ್ಕನ್ನು ರೆಡಿ ಮಾಡೋದಂತ ನೋಡ್ಕೊಳ್ರಿ. ಇಲ್ಲಿ ಒಂದು ಪಾತ್ರೆನ ಇಟ್ಟಿದ್ದೀನಿ, ಚಿಕ್ಕ ಪಾತ್ರೆನ. ಇದಕ್ಕೆ ಒಂದು ಟೀ ಕುಡೋ ಗ್ಲಾಸಿಂದ 1 ಗ್ಲಾಸಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನೀವು ಜಾಸ್ತಿ ಪೌಡ್ರನ್ನು ಯೂಸ್ ಮಾಡಿದ್ರೆ ಜಾಸ್ತಿ ನೀರನ್ನು ಹಾಕ್ಬೋದು. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಟೀ ಪೌಡ್ರನ್ನು ಹಾಕ್ತಾ ಇದ್ದೀನಿ ನೋಡ್ರಿ ನೀರಿಗೆ. ಮನೇಲಿ ನಾವು ಯಾವ ಪೌಡ್ರ್ ಯೂಸ್ ಮಾಡ್ತೀವೋ ಅದನ್ನೇ ಹಾಕ್ರಿ. ಆಮೇಲೆ 2 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ತಾ ಇದ್ದೀನಿ. ಮೆಂತ್ಯ ಕಾಳು ನೋಡ್ರಿ ಚೆನ್ನಾಗಿ ಜೆಲ್ ಥರ ನಮಗೆ ಇದು ಯೂಸ್ ಆಗುತ್ತೆ. ತುಂಬ ಕಲರ್ ಶೈನಿಂಗ್ ಬರುತ್ತೆ. ಆಮೇಲೆ ನೋಡ್ರಿ ಹೇರ್ ಗ್ರೋತಿಂಗ್ ಕೂಡ ಹಾಗೆ ಆಗುತ್ತೆ ನಮಗೆ. ಚೆನ್ನಾಗಿದು ಬಾಯ್ಲ್ ಆಗಲಿ ನೀರು ಇವಾಗ ನಿಮಗೆ ಕಡಿಮೆ ಅನ್ನಿಸ್ಬೋದು. ಬಟ್ ಅದು ಕುದೀತಾ ಏನಾಗುತ್ತೆ, ನೀರಿನ ಕ್ವಾಂಟಿಟಿ ಕಡಿಮೆ ಆಗ್ತಾ ಬರುತ್ತೆ ನೋಡ್ರಿ. ನಾನಿಲ್ಲಿ ಒಂದೇ ಪೌಚನ್ನು ಬಳಸ್ತಾ ಇರೋದ್ರಿಂದ 1 ಟೀ ಕುಡಿಯೋ ಕಪ್ನಲ್ಲಿ 1 ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ. ನೀವು ಜಾಸ್ತಿ ಪೌಡ್ರ್ ಯೂಸ್ ಮಾಡೋರು ನೀರನ್ನು ನೋಡಿ ಯೂಸ್ ಮಾಡ್ಕೊಳ್ರಿ. ಈಗ ನೋಡ್ರಿ ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ನೋಡ್ತಿರ್ಬೋದು ನೀರಿನ ಪ್ರಮಾಣ ಕೂಡ ಕಡಿಮೆ ಆಗಿದೆ ಇದರಲ್ಲಿ. ಈಗ ಇದನ್ನು ಫ್ಲೇಮ್ ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡ್ತೀನಿ. ಇವಾಗ ಕೆಳಗೆ ಇಳಿಸ್ರಿ, ಇದನ್ನು ಫ್ಲೇಮ್ ಆಫ್ ಮಾಡಿ ಅಲ್ಲಿ ತಣ್ಣಗಾಗಲಿ ನೀರು. ಈಗ ನೋಡ್ರಿ ಇದನ್ನು ಮೆಹಂದಿ ಪೌಡ್ರನ್ನ ನಾನಿಲ್ಲಿ ಪೌಚನ್ನು ಕಟ್ ಮಾಡಿದ್ದೀನಿ. ಪೂರ್ತಿಯಾಗಿ ಕಟ್ ಮಾಡೋಕ್ಕೆ ಹೋಗಬೇಡ್ರಿ, ಈ ಥರ ಕಟ್ ಮಾಡಿ ಹಾಕ್ರಿ. ಯಾಕಂದರೆ ಚಿಕ್ಕ ಪೀಸಸ್ಗಳು ಕಸದಲ್ಲಿ ಸಿಗೋದಿಲ್ಲ ಅಂತ ಕೆಲವೊಂದು ಅಡ್ವರ್ಟೈಸ್ಮೆಂಟಲ್ಲಿ ನಾವೆಲ್ಲ ನೋಡ್ತಾ ಇರ್ತೀವಿ. ಎಲ್ಲದಕ್ಕೂ ನಮ್ಮ ಪರಿಸರಕ್ಕೂ ಕೂಡ ಯಾವುದೇ ರೀತಿಯ ನಾವು ಹಾನಿ ಮಾಡಬಾರ್ದು. ಯಾವುದೇ ನೀವು ಪೌಚನ್ನು ಕಟ್ ಮಾಡಬೇಕಾದ್ರೆ ಈ ರೀತಿ ಕಟ್ ಮಾಡಿರಿ. ಇದು ಒಂದು ನಮ್ಮದು ಟಿಪ್ಸ್ ನೋಡ್ರಿ. ಈಗ ಇದನ್ನು ನಾನು ಇನ್ನೊಂದು ಪ್ಲಾಸ್ಟಿಕ್ ಬೌಲ್ಗೆ ಹಾಕಿದ್ದೀನಿ ನೋಡ್ರಿ. ಈಗ ನೀವು ಇಲ್ಲಿ ಗಮನ ಇರಲಿ, ಈ ಪೌಡ್ರ್ ನೋಡ್ರಿ ನ್ಯಾಚುರಲ್ ಅಂದರೆ ಗ್ರೀನ್ ಕಲರಲ್ಲಿ ಇದೆ. ಇವಾಗ ನಾವು ಇದನ್ನು ಮಾಸ್ಕ್ ರೆಡಿ ಮಾಡಿದ ತಕ್ಷಣ ಯಾವ ಕಲರ್ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈಗ ನೋಡ್ರಿ ನಾವು ಬಾಯ್ಲ್ ಮಾಡಿ ತೊಗೊಂಬಂದಂತಹ ಮೆಂತ್ಯ ಕಾಳು ಮತ್ತು ಟೀ ಪೌಡ್ರ ಮಿಶ್ರಣವಾದ ನೀರನ್ನು ಹಾಕೋಣ ಇದಕ್ಕೆ. ನೋಡಿ ಇದನ್ನು ಶೋಧಿಸ್ಕೋಬೇಕಾಗುತ್ತೆ. ಯಾಕಂದರೆ ಟೀ ಪೌಡ್ರ್ ಎಲ್ಲ ತಲೆಯಲ್ಲೆಲ್ಲ ಸ್ಪ್ರೆಡ್ ಆಗೋದ್ರಿಂದ ನೋಡ್ರಿ ಇದನ್ನು ಈ ಥರ ಶೋಧಿಸಿ ಹಾಕಿದರೆ ನೋಡ್ರಿ ತುಂಬ ಚೆನ್ನಾಗಿ ಬರುತ್ತೆ. ನೀರು ನಿಮಗೆ ಕಡಿಮೆ ಅನ್ನಿಸ್ಬೋದು, ಆದರೆ ಕರೆಕ್ಟಾಗಿ ಬರುತ್ತೆ ನೋಡ್ರಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ. ಆದರೆ ಇದಕ್ಕೆ ಮೇಲೆಯಿಂದ ನೀರನ್ನು ಸೇರಿಸಬಾರ್ದು. ನಾವೇನೀಗ ಬಾಯ್ಲ್ ಮಾಡಿ ತೊಗೊಂಡಿದ್ವೋ ಇದೇ ನೀರಿನಲ್ಲಿ ಈ ಮೆಹಂದಿ ಪೌಡ್ರನ್ನು ಕಲಿಸ್ಬೇಕು. ಚೆನ್ನಾಗಿ ಗಂಟುಗಳು ಇಲ್ಲದೇ ಇರೋ ರೀತಿ ಕಲಿಸ್ರಿ. ಇಲ್ಲಿ ನೋಡ್ರಿ ಸ್ವಲ್ಪ ಕೂಡ ಡ್ರೈ ಇರಬಾರ್ದು, ಗಂಟಿರಬಾರ್ದು. ಆ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ, ಕಲಿಸ್ಕೊಳ್ರಿ. ಇದನ್ನು ನೋಡಿ ಈ ಥರ ಮಿಕ್ಸ್ ಮಾಡಿ ಒಂದು 10ರಿಂದ 15 ನಿಮಿಷ ಬಿಟ್ಟರೆ ನೋಡ್ರಿ ಕಲರ್ ನೋಡ್ರಿ ಯಾವ ರೀತಿ ಚೇಂಜ್ ಆಗಿ ಕಾಣಿಸ್ತಾ ಇದೆ ಅಂತ ಇದರಲ್ಲೇ ನೋಡ್ತಾ ಇರ್ಬೋದು ನೀವು.
ನೋಡ್ತಾ ಇರ್ಬೋದು. ನೀವು ಬಿಟ್ಟರೆ ಇದನ್ನು ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಅರ್ಧ ಗಂಟೆ ಬಿಟ್ಟು ಇದನ್ನು ಹೇರ್ಸ್ಗೆ ಅಪ್ಲೈ ಮಾಡ್ಬೋದು. ಇಲ್ಲಾಂದರೆ ಸಡನ್ನಾಗಿ ಮಾಡಿದರೂ ನಡೆಯುತ್ತೆ. ನೋಡಿರಿ ಕಲರ್ ನೋಡಿರಿ, ನಾವು ಪೌಡ್ರ್ ಹಾಕಬೇಕಾದ್ರೆ ಗ್ರೀನ್ ಕಲರಲ್ಲಿ ಇತ್ತು ಹೆನ್ನ ಪೌಡ್ರು. ಇವಾಗ ನೋಡಿರಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿರಿ ಮೆಂತ್ಯಕಾಳು ಆ ಟೀ ಪೌಡ್ರ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬಂದಿದೆ. ಆಮೇಲೆ ಮೆಂತ್ಯದಲ್ಲಿರುವಂತಹ ಲೋಳೆ ಅಂಶ ಎಲ್ಲ ಬಿಟ್ಕೊಂಡು ನಮಗಿದು ಜೆಲ್ ಥರ ಯೂಸ್ ಆಗುತ್ತೆ. ನೋಡಿರಿ ನಾವು ಹೇರ್ ಮಾಸ್ಕಲ್ಲಿ ಜೆಲ್ ಯೂಸ್ ಮಾಡ್ತಿರ್ತೀವಲ್ವ ಅದೇ ರೀತಿ ಬರ್ತಾಯಿದೆ. ನೋಡ್ತಾ ಇರ್ಬೋದು, ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ ಯಾವ ರೀತಿ ಜೆಲ್ ಥರ ಇದು ರೆಡಿಯಾಗಿದೆ ಅಂತೇಳಿ. ಈ ರೀತಿ ನೀವು ನೋಡಿರಿ ಅಪ್ಲೈ ಮಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ನೋಡಿರಿ 1 ರಿಂದ 2 ತಿಂಗಳಲ್ಲಿ ನಿಮಗೆ ಹೇರ್ ಫಾಲ್ ಆಗಿರ್ಬೋದು, ಆಮೇಲೆ ವೈಟ್ ಹೇರ್ಸ್ ಕೂಡ ಕಂಟ್ರೋಲ್ ಆಗಿ ಬರುತ್ತೆ. ನೋಡಿರಿ ತುಂಬ ಚೆನ್ನಾಗಿ ಇದು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ನಮಗೆ ಒಳ್ಳೆ ಒಂದು ಉಪಯೋಗ ಆಗುತ್ತೆ. ನೋಡಿ ಈ ರೀತಿ ನೀವು ಇದನ್ನು ಒಂದ್ಸರಿ ಅಪ್ಲೈ ಮಾಡಿ ನೋಡಿರಿ ಹೇಗೆ ನಿಮಗೆ ಇದು ಯೂಸ್ ಆಗುತ್ತೆ ಅಂತ ತಿಳಿಸಿ. ನಾನು ಇದನ್ನು ಈಗ ಹೇರ್ಸ್ಗೆ ಅಪ್ಲೈ ಮಾಡಿ ಒಂದು ಅವರ್ ಬಿಟ್ಟ ಮೇಲೆ ಹೇರ್ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಹೇರ್ ವಾಶ್ ಮಾಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿರಿ ಎಷ್ಟು ಶೈನಿಂಗ್ ಆಗಿ ಬಂದಿದೆ. ನೋಡಿರಿ ಡ್ರ್ಯಾಂಡರ್ಫು ಎಲ್ಲದೂ ಕಡಿಮೆ ಆಗುತ್ತೆ, ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ. ನೋಡಿರಿ ಆಮೇಲೆ ಕಲರ್ ನೋಡಿರಿ, ನಾವು ಕಲರ್ ಅಪ್ಲೈ ಮಾಡಿದ್ದೀವಿ ಅಂತ ಅನ್ಸೋದೇ ಇಲ್ಲ, ನ್ಯಾಚುರಲ್ ಕಲರಲ್ಲಿ ಇದು ಕಾಣಿಸುತ್ತೆ ಹೇರ್ಸ್ ನಮಗೆ. ನೋಡಿರಿ ಕೆಲವೊಂದು ಸಾರಿ ನಮಗೆ ಹೇರ್ ಕಲರ್ ನಾವು ಮಾಡಿದಾಗ ಹೇರ್ ಡೈ ಹಚ್ಕೊಂಡಾಗ ನೋಡಿರಿ ಈ ಕಲರ್ ಅಂತೂ ಎದ್ದು ಹೊಡಿತಾ ಇರುತ್ತೆ. ಇದು ಆ ರೀತಿ ಆಗಲ್ಲ, ನ್ಯಾಚುರಲ್ ಕಲರ್ ನಿಮಗೆ ಶೈನಿಂಗ್ ಕೊಡುತ್ತೆ. ಆಮೇಲೆ ನೋಡಿರಿ ನೀವು ಯಾವುದೇ ಕಂಡೀಷ್ನರ್ ಯೂಸ್ ಮಾಡೋ ಅವಶ್ಯಕತೆಯೇ ಇಲ್ಲ. ನೋಡಿರಿ ಅಷ್ಟು ಚೆನ್ನಾಗಿದು ವರ್ಕ್ ಆಗುತ್ತೆ. ನೋಡಿ ಹಾಗಾದರೆ ಇದೇನಾದರೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ವಿಡಿಯೋಗೆ ಲೈಕ್ಸ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಈ ಟಿಪ್ಸನ್ನು ಶೇರ್ ಮಾಡ್ಕೊಳ್ರಿ, ಈ ವಿಡಿಯೋನ ಶೇರ್ ಮಾಡಿರಿ, ಹಾಗೆ ಲೈಕ್ಸ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.